ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ನಡೆಯಿತು. ಕಾರ್ಯಕ್ರಮವನ್ನು ಪಂಚಾಯತ್ ಆಡಳಿತಾಧಿಕಾರಿಗಳಾದ ಶ್ರೀಯುತ ಸ್ವಾಮಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ಆರೋಗ್ಯ ಇಲಾಖೆಯಿಂದ ಸಾರ್ವಜನಿಕರಿಗೆ ತಲುಪಬೇಕಾದ, ಸಿಗಬೇಕಾದ ಸವಲತ್ತುಗಳನ್ನು ಅವರಿಗೆ ತಲುಪಿಸುವುದು ನಮ್ಮ ಕರ್ತವ್ಯ. ಜನರ ಆರೋಗ್ಯ ಮುಖ್ಯ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರೇ ಅದನ್ನು ಮಾಡಲಾಗುವುದಿಲ್ಲ. ಜನಪ್ರತಿನಿಧಿಗಳು ಹಾಗೂ ಗ್ರಾಮದ ಮುಖಂಡರನ್ನು ಒಗ್ಗೂಡಿಸಿ ಕೆಲವು ಸರ್ಕಾರದಿಂದ ಅನುದಾನಗಳು ಬರುತ್ತದೆ. ಇತ್ತೀಚೆಗೆ ಯಾವುದೇ ಅನುದಾನ ಬಂದಿಲ್ಲ. ಗ್ರಾಮಗಳಲ್ಲಿ ಮುಖ್ಯವಾಗಿ ಸ್ವಚ್ಛತೆ ಕಾಪಾಡಬೇಕು. ಇಲ್ಲದಿದ್ದರೆ ಹಲವಾರು ಕಾಯಿಲೆಗಳು ಬರುತ್ತದೆ. ಬೋರ್ವೆಲ್ ಹಾಗೂ ನಲ್ಲಿ ಪಕ್ಕ ನೀರುಗಳು ನಿಂತಿರುತ್ತದೆ. ಅದಕ್ಕಾಗಿ ಸರ್ಕಾರ ಜನ ಆರೋಗ್ಯ ಸಮಿತಿ ಎಂದು ರಚನೆ ಮಾಡಿದ್ದಾರೆ ಎಂದು ತಿಳಿಸಿದರು. ಜನರಿಗೆ ತಲುಪುವಂತೆ ಮಾಡಬೇಕಂದ್ರೆ ಜನರ ಸಹಕಾರ ಜನಗಳೊಂದಿಗೆ ನಾವು ಮಾಡೋದು ಬಹಳ ನೂರಾರು ಕೋಟಿ ಸಾವಿರಾರು ಕೋಟಿ ಸರ್ಕಾರ ಏನು ಖರ್ಚು ಮಾಡ್ತದೆ ಅದು ಜನರಿಗೆ ತಲುಪಬೇಕು. ಜನರ ಆರೋಗ್ಯ ಮುಖ್ಯ. ಜನ ಆರೋಗ್ಯ ಸಮಿತಿ ಅಂತಂದರೆ ಜನರಿಗೆ ಏನೆಲ್ಲ ಕಷ್ಟಗಳಿವೆ. ಈಗ ಡಾಕ್ಟ್ರುಗಳಿಗೆ ಗೊತ್ತಿರ್ತದೆ, ಬಟ್ ಡಾಕ್ಟ್ರುಗಳೊಬ್ಬರೇ ಅದು ಮಾಡೋಕ್ಕಾಗೋದಿಲ್ಲ. ಸಾರ್ವಜನಿಕರ ಸಪೋರ್ಟು ಕೂಡ ಬೇಕಾಗ್ತದೆ. ಕೆಲವು ಗ್ರಾಂಟ್ಗಳ ಅನುದಾನಗಳು ಈಗ ಈ ಅನುದಾನ ಬಂದೇ ಇಲ್ಲ ಅಂತ. ಸೊ ಅನುದಾನ ಒಂದು ಕೊಡಿಸುವಲ್ಲಿ ಜನಪ್ರತಿನಿಧಿಗಳು ಮತ್ತು ಜನಗಳ ಸಹಕಾರ ಒಂದು ಭಾಳ ಮುಖ್ಯ ಆಗ್ತದೆ. ಅಧಿಕಾರಿಗಳ ವರ್ಗದ ಅವ್ರ ಮಟ್ಟದಲ್ಲಿ ಹೋರಾಡೋದು ಬೇರೆ. ಗ್ರಾಮಗಳಲ್ಲಿ ಮುಖ್ಯವಾಗಿ ಶೌಚತೆ ಇರೋದಿಲ್ಲ, ಸ್ವಚ್ಛತೆ ಇರೋದಿಲ್ಲ. ಅದನ್ನು ಒಂದು ಸ್ವಲ್ಪ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಇದರಿಂದಾಗಿ ನಾನಾ ರೋಗಗಳು ಬರ್ತದೆ. ಮೊನ್ನೆ ಪೇಪರಲ್ಲಿ ಒಂದು ನೋಡಿದೆ, ಒಂದು ಈ ಪಂಚಾಯತಿ ವ್ಯಾಪ್ತಿನಲ್ಲಿ 16 ವರ್ಷದ ಹುಡುಗ ಮಾತಿ ಬೇಗದಿಂದ ತಿಳ್ಕೊಂಡಿದ್ದೀನಿ. 16 ವರ್ಷದ ಹುಡುಗ ಒಂದು ಪ್ರಾಯದಿಂದ ಕಾಪಾಡ್ಕೊಳ್ಳೋದಿಲ್ಲ. ಮತ್ತು ಈ ಬೋರ್ವೆಲ್ಗಳ ಹತ್ರ ಮತ್ತು ಈ ಟ್ಯಾಂಕ್ಗಳ ಹತ್ರ ಸೊಳ್ಳೆಗಳಿಗೆ ಆಗರವಾಗಿರ್ತದೆ. ಬೋರಿಂಗ್ ಕ್ಲೀನ್ ಮಾಡೋದಿಲ್ಲ. ಸಾಧ್ಯವಾದಷ್ಟು ತಮ್ಮ ಮನೆ ಹತ್ರ ಸಾಧ್ಯವಾದಷ್ಟು ಕ್ಲಿಯರ್ ಮಾಡ್ಬೋದು. NGO ಟೈಪು ಇಲ್ಲ ಅಂತಂದರೆ ನಮ್ಮ ಪಂಚಾಯತಿ ವತಿಯಿಂದ ಮಾಡಿಸಿ. ದಳವಾಯಿ ಕೋಡಿಹಳ್ಳಿ ವೈಜ್ಞಾನಿಕರಿಗಳಾದ ಡಾಕ್ಟರ್ ಉದಯ್ ಮಾತನಾಡಿ, ಸರ್ಕಾರದಿಂದ ಆರೋಗ್ಯ ಕೇಂದ್ರಕ್ಕೆ ಯಾವ ಯಾವ ಸವಲತ್ತು ದೊರೆಯುತ್ತದೆ ಅದನ್ನು ಸಾರ್ವಜನಿಕರಿಗೆ ತಿಳಿಸಲು ಸರ್ಕಾರ ಜನ ಆರೋಗ್ಯ ಸಮಿತಿ ಎಂದು ಮಾಡಿದ್ದಾರೆ. ನಮ್ಮ ಆರೋಗ್ಯ ಇಲಾಖೆಯಿಂದ ಜಾಸ್ ಮೀಟಿಂಗ್ ನಡೆಯಬೇಕು ಎಂದು ಆದೇಶ ಇತ್ತು. ಕೆಲಸದ ಒತ್ತಡದಿಂದ ಇಂದು ತಡವಾಗಿ ಮಾಡಿದ್ದೇವೆ. ಯಾವುದೇ ಅನುದಾನ ಬರುತ್ತದೆ, ನಮಗೆ ಯಾವುದೇ ಅನುದಾನ ಬಂದಿಲ್ಲ. ಕಾರ್ಯಕ್ರಮ ನಡೆಸಬೇಕು ಎಂದು ಮೇಲಧಿಕಾರಿಗಳು ತಿಳಿಸಿದ್ದರೂ ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸಿದರು. ಜನಪ್ರತಿನಿಧಿಗಳ ಒಂದು ಸಹಕಾರದಿಂದನೇ ನಾವು ಏನೋ ಈ ಹಾಸ್ಪಿಟಲ್ ನಡೆಸಬೇಕು ಮತ್ತು ಇಲ್ಲಿಂದ ಏನೇನು ಬರುತ್ತೆ ಅದೆಲ್ಲ ಅವರಿಗೆಲ್ಲ ಮಾಹಿತಿ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಮ್ಮ ಆರೋಗ್ಯ ಇಲಾಖೆಯಿಂದ ಜಾಸ್ ಮೀಟಿಂಗ್ ಮಾಡಬೇಕು ಅಂತ ಒಂದು ಕರಡು ಹೊರಡಿಸಿದ್ದಾರೆ. ಅದು ಪ್ರತಿ ತಿಂಗಳು ನಡೀಬೇಕು ಅಂತ ಇತ್ತು. ನಾವು ಸಮಯದ ಅಭಾವ ಮತ್ತು ಕಾರಣಾಂತರಗಳಿಂದ ಮತ್ತು ಆಡಳಿತ ಪಂಚಾಯಿತಿ ಅಧ್ಯಕ್ಷರೆಲ್ಲ ಇದಾಗೋದ್ರಿಂದ ಸ್ವಲ್ಪ ತಡವಾಗಿ ಈಗ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಂದರೆ ನಮ್ಮ ಆಸ್ಪತ್ರೆಗೆ ಏನು ಅನುದಾನ ಬರುತ್ತೆ ಅದನ್ನು ನಾವು ಎಲ್ಲ ಪ್ರತಿನಿಧಿಗಳು ತಿಳಿಸಿ ಈ ಥರ ನಾವು ಅದನ್ನು ಬಳಸ್ತಾ ಇದ್ದೀವಿ ಮತ್ತು ಅದರಿಂದ ನಾವು ಏನೇನು ಮಾಡ್ತಿದ್ದೀವಿ ಅಂತ ಒಂದು ಅವ್ರ ಗಮನಕ್ಕೆ, ಮತ್ತು ನಮ್ಮ ಆಸ್ಪತ್ರೆಗೆ ಏನಾದರೂ ಚೇಂಜಸ್ ಮಾಡಬೇಕಾ ಅಥವಾ ನಮ್ಮಲ್ಲೇನೋ ಕೊರತೆ ಇದೆಯಾ ಅದ್ರ ಬಗ್ಗೆ ಒಂದು ಸಮಾಲೋಚನೆ ಆಗಬೇಕು ಅಂತ ಒಂದು ಉದ್ದೇಶದಿಂದ ನಮ್ಮ ಆರೋಗ್ಯ ಇಲಾಖೆಯವರು ಈ ಜಾಸ್ ಮೀಟಿಂಗ್ನ ಮಾಡಿದ್ದಾರೆ. ಈಗ ನಮಗೆ ಏನು ಹೇಳ್ಬೇಕಂದ್ರೆ ಈಗ ನಮ್ಗೆ ಅಮೌಂಟ್ ಬಂದಿಲ್ಲ. ಈಗ ನಮ್ಗೆ ಅನುದಾನ ಯಾವುದು ಕೂಡ ರಿಲೀಸ್ ಆಗಿಲ್ಲ. ಆದರೂ ಏನಂದರೆ ಅನುದಾನ ರಿಲೀಸ್ ಆಗಿಲ್ಲ ಅಂದರೂ ಕೂಡ ನೀವು ಪ್ರೋಗ್ರಾಮ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲರನ್ನೂ ಇನ್ವೈಟ್ ಮಾಡಿ ಎಲ್ಲರನ್ನೂ ಮಾಡಿ ಮತ್ತು ನನ್ನ ಒಂದೇ ಒಂದು ಕರೆಗೆ ಕೂಡ ಎಲ್ಲ ರೆಸ್ಪಾಂಡ್ ಮಾಡಿ ಬಂದಿರೋದಕ್ಕೆ ನಮ್ಮ ಆಸ್ಪತ್ರೆ ಕಡೆಯಿಂದ ನನ್ನ ಕಡೆಯಿಂದ ಎಲ್ಲರೂ ಧನ್ಯವಾದ. ಇದೇ ಸಂದರ್ಭದಲ್ಲಿ ಶ್ರೀಯುತ ಸ್ವಾಮಿ, ಡಾಕ್ಟರ್ ಉದಯ್, ಶಿವಕುಮಾರ್, ನಾಗೇಶ್, ಆಶಾ, ಇಂದ್ರ, ನಾಗರತ್ನ, ವಿಜಯಕುಮಾರ್ ಹಾಜರಿದ್ದರು.